ಅಸ್ಸಲಾಮು ಅಲೈಕುಂ. ನನ್ನ ಹೆಸರು ಮೊಹಮ್ಮದ್ ಹಾರಿಸ್. ನಾನು ಇಂಗ್ಲಿಷ್ ಶಿಕ್ಷಕ ಮತ್ತು ಕೌಶಲ್ಯ ಅಭಿವೃದ್ಧಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ತರಬೇತಿ ಕೊಡ್ತೇನೆ ಇಲ್ಲಿ ಅಲಿ ಪಬ್ಲಿಕ್ ಸ್ಕೂಲ್ ಮತ್ತು ಅಲಿ ಪಿ ಯು ಕಾಲೇಜಿನಲ್ಲಿ. ಈ ವಿದ್ಯಾರ್ಥಿಯ ಸಂದರ್ಶನವನ್ನು ಪಡೆದುಕೊಳ್ಳೋಣ, ಹಾಗೆ ಇವರ ಜೊತೆ ಮಾತಾಡೋಣ. ಅಸ್ಸಲಾಮು ಅಲೈಕುಂ. ವಲೈಕುಂ ಅಸ್ಸಲಾಂ ವರಹಮತುಲ್ಲಾಹಿ ವಬರಕಾತುಹು. ಏನು ನಿಮ್ಮ ಹೆಸರು? ನನ್ನ ಹೆಸರು ಆಫೀನ್. ಇನ್ನೊಂದ್ಸಲ ಗಟ್ಟಿಯಾಗಿ ಸ್ಪಷ್ಟವಾಗಿ. ನನ್ನ ಹೆಸರು ಆಫೀನ್. ಆಫೀನ್, ಓಕೆ. ನಿಮ್ಮ ಪೂರ್ಣವಾದ ಹೆಸರು ಅಷ್ಟೇ, ಆಫೀನ್. ಓಕೆ, ಅದು ಒಳ್ಳೆಯದು. ಆಫೀನ್, ಎಲ್ಲಿ ನಿಮ್ಮ ಮನೆ? ಸರಸ್ವತಿಪುರಂ ವಿದ್ಯಾನಿಕೇತನ್ ಕಾಲೇಜ್ ಹತ್ರ. ಓಕೆ, ನೀವು ಏನು ಮಾಡ್ತಾ ಇದ್ದೀರಾ? ನಾನು 8ನೇ ತರಗತಿ ಓದುತ್ತಿದ್ದೀನಿ. 8ನೇ ತರಗತಿಯಲ್ಲಿ ಓದ್ತಾ ಇದ್ದೀರಾ? ತುಂಬಾ ಒಳ್ಳೆಯದು. ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಾ? ಸೇಕ್ರೆಡ್ ಹಾರ್ಟ್ ಇಂಟರ್ನ್ಯಾಷನಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆ, ತುಂಬಾ ಓದ್ತಾ ಇದೆ. ನಿಮ್ಮ ಶಾಲೆಯ ಹೆಸರು ಇರಲಿ, ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿದ್ದಾರೆ. ನಿಮ್ಮ ಇಷ್ಟವಾದ ವಿಷಯ ಯಾವುದು, ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್, ಇಂಗ್ಲಿಷ್. ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್. ಓಕೆ, ನೀವು ಏನಾಗಬೇಕು ಅಂತ ಇದ್ದೀರಾ? ಡಾಕ್ಟರ್. ನೀವು ಡಾಕ್ಟರ್ ಆಗಬೇಕು, ವೈದ್ಯ ಆಗಬೇಕು ಅಂತ ಹೇಳಿ. ಮಾಷಾ ಅಲ್ಲಾ, ಇವರಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಸೊ ನಮ್ಮ ಸಮಾಜದಲ್ಲಿ ತುಂಬ ಡಾಕ್ಟರ್ಗಳ, ವೈದ್ಯರುಗಳ ಅಗತ್ಯ ಇದೆ. ಸೊ ಸಮಾಜ ಸೇವಕರುಗಳು, ವೈದ್ಯರುಗಳು ಬೇಕಾಗಿದ್ದಾರೆ. ತುಂಬ ಒಳ್ಳೆಯ ವಿಷಯ. ನಿಮ್ಮ ತಂದೆ ಹೆಸರೇನು? ನನ್ನ ತಂದೆಯ ಹೆಸರು ಶಬೀರ್ ಅಹ್ಮದ್. ಓಕೆ, ಅವ್ರು ಏನು ಮಾಡ್ತಾ ಇದ್ದಾರೆ? ಮುನ್ಸಿಪಲ್ ಸಿಟಿ ಕಾರ್ಪೊರೇಷನ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಓಕೆ, ನಿಮ್ಮ ತಾಯಿ ಹೆಸರು? ನಮ್ಮ ತಾಯಿಯ ಹೆಸರು ನೂರ್ ಫಾತಿಮಾ. ಓಕೆ, ನಿಮ್ಮ ತಂದೆ ತಾಯಿಯ ಕೀರ್ತಿಯನ್ನು ಹೇಗೆ ಹೆಚ್ಚಿಸಬೇಕು, ಅವರಿಗೊಂದು ಹೆಮ್ಮೆ ಬರುವ ಹಾಗೆ ಆಗಬೇಕು ಅಂತ ನೀವು ಯಾವ ರೀತಿ ಮಾಡಬೇಕು ಅಂತ ಇದ್ದೀರಾ? ನೀವು ಅವರಿಗೆ ಒಂದು ಕೀರ್ತಿ ತರಬೇಕಾದ್ರೆ ನಿಮ್ಮ ಯೋಚನೆ ಏನು? ಆಲ್ರೆಡಿ ಒಂದು ಪಾಯಿಂಟ್ ಹೇಳಿದ್ರೆ ನೀವು ವೈದ್ಯರಾಗಬೇಕು ಅಂತ. ವೈದ್ಯರಾಗುವ ಜೊತೆಗೆ ಸಮಾಜದಲ್ಲಿ ಏನಾದರೂ ಒಂದು ಸೇವೆ, ಏನಾದರೂ ಒಂದು ಅತಿ ದೊಡ್ಡ ಕೆಲಸ ಮಾಡಬೇಕು ಅಂತ ಏನಾದರೂ ಒಂದು ಯೋಚನೆ ಇದೆಯಾ ನಿಮಗೆ? ಬಡವರಿಗೆ ಸಹಾಯ, ಹೆಲ್ಪ್ ಮಾಡಬೇಕು. ಓಕೆ, ಬಡವರಿಗೆ ಸಹಾಯ ಮಾಡಬೇಕು ಅಂತ ತುಂಬಾ ಒಳ್ಳೆಯ ಯೋಚನೆ. ಹೌದು, ಖಂಡಿತವಾಗಿಯೂ ನಿಮ್ಮ ಪೋಷಕರು ಇದನ್ನ ನೋಡಕ್ಕೆ ತುಂಬಾ ಇಷ್ಟಪಡ್ತಾರೆ. ನಿಮ್ಮ ಅನಿಸಿಕೆಗಳ ಬಗ್ಗೆ, ಈಗಿನ ಜನರೇಷನ್ ಮಕ್ಕಳಿಗೆ ಯಾವುದು ಅತಿ ದೊಡ್ಡ ತೊಂದರೆ ಅಂತೀರಾ? ಯಾವುದೋ ಒಂದು ಚಾಲೆಂಜ್ ನಿಮ್ಮ ಪ್ರಕಾರ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಈ ನಿಮ್ಮ ವಯಸ್ಸಿನ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳ ಬಯಸ್ತೀರಾ? ಏನೂ ಇಲ್ಲ, ಎದ್ದೊಳಿ ಮಲ್ಕೊಳ್ಳಿ ತಿನ್ಕೊಳ್ಳಿ. ಚೆನ್ನಾಗಿ ಓದಬೇಕು, ಅವರು ಸಮಾಜ ಸೇವೆ ಮಾಡಬೇಕು. ಮಾಷಾ ಅಲ್ಲಾ, ನೋಡಿ, ಒಂದು 8ನೇ ತರಗತಿಯ ವಿದ್ಯಾರ್ಥಿನಿ, 8ನೇ ತರಗತಿಯ ಹುಡುಗಿ ಒಂದು ಅತ್ಯುತ್ತಮವಾದ ಯೋಚನೆಯನ್ನು ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಚೆನ್ನಾಗಿ ಓದಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ನಿಮ್ಮ ಇಷ್ಟವಾದ ತಿನಿಸು ಯಾವುದು? ಬಿರಿಯಾನಿ. ಬಿರಿಯಾನಿ ನಿಮಗೆ ತುಂಬ ಇಷ್ಟನಾ? ನೀವು ಬಿರಿಯಾನಿ ನಿಜವಾಗ್ಲೂ ಚೆನ್ನಾಗಿ ತಿಂತೀರಾ? ಇನ್ನು ಆರೋಗ್ಯವನ್ನು ಇಟ್ಕೊಳ್ಬೇಕು. ನೀವೊಂದು ವೈದ್ಯರಾಗಬೇಕು ಅಂದರೆ ಮೊದಲು ಡಾಕ್ಟರ್ ಆರೋಗ್ಯವಾಗಿರಬೇಕು. ಮ್ಯಾಮ್, ಎಸ್. ಆಮೇಲೆ ನಿಮ್ಮ ಇಷ್ಟವಾದ ಕಲರ್, ಬಣ್ಣ ಯಾವುದು? ಕಪ್ಪು. ಓಕೆ, ನೀವು ನಿಮ್ಮ ಇಷ್ಟವಾದ ಪ್ರವಾಸಿ ತಾಣ ಎಲ್ಲಿಗೆ ಹೋಗ್ಬೇಕು ಅಂತ ಇದ್ದೀರಾ? ಸೌದಿ ಅರೇಬಿಯಾಗೆ ಹೋಗ್ಬೇಕು ಅಂತ ಇದ್ದೀರಾ? ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿದ ನಾಡು, ಹುಟ್ಟಿ ಬೆಳೆದ ನಾಡು, ಅದು ಪವಿತ್ರವಾದ ನಾಡು, ಇನ್ಶಾ ಅಲ್ಲಾಹ್. ಆಮೇಲೆ ನಿಮ್ಮ ಇಷ್ಟವಾದ ಗಾಡಿ, ವಾಹನ ಯಾವುದು? RX 135. RX 135. ನೋಡಿ, ನಮ್ಮ ಮುಸ್ಲಿಂ ಹೆಣ್ಮಕ್ಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅವರದ್ದು ನಾವು ಜೀವನದಲ್ಲಿ ಏನನ್ನೋ ಸಾಧಿಸಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಅವರದ್ದು. ನಿಮ್ಮ ಪರ್ದಾದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಪರ್ದಾ ಹಾಕೊಳ್ಳೋದು ನಿಮಗೆ ಇಷ್ಟನಾ? ತುಂಬಾ ಇಷ್ಟ. ಅಲ್ಲ, ನಿಮ್ಮ ಪೇರೆಂಟ್ಸ್ ಯಾರಾದರೂ ನಿಮ್ಮ ಹತ್ರ ಹೇಳ್ತಾರ ಇದು ಪರ್ದಾ ಹಾಕೊಂಡು ಹೋಗು ಹೊರಗಡೆ ಆ ಥರ ಹೇಳ್ತಾರ? ಹೇಳ್ತಾರೆ. ಆದ್ರೂ ನೀವು ಪೇರೆಂಟ್ಸಿಗಾಗಿ ಹಾಕೋದಾಗ ನೀವು ಇಷ್ಟಪಟ್ಟು ಹಾಕ್ತೀರಾ? ನಾನು ಇಷ್ಟಪಟ್ಟೆ. ಓಕೆ, ನೋಡಿ, ಇದು ಪರ್ದಾದ ಬಗ್ಗೆ ಒಂದು ಅತ್ಯುತ್ತಮವಾದ ಹೇಳಿಕೆಯನ್ನು ಅವರ ಮನಸಾರೆ ಹೇಳಿದ್ದಾರೆ. ಸೊ ಪರ್ದಾ ಎನ್ನುವುದು ಅದು ಒಂದು ಸಂರಕ್ಷಣೆ, ಅದು ಹಾಕೊಳ್ಳಕ್ಕೆ ಅವರಿಗೆ ಒಂದು ಗೌರವ ಇರುತ್ತೆ. ಇದು
ಬೇರೆ ಯಾರೋ ಒಂದು ಧರ್ಮ ಅಥವಾ ಪೋಷಕರು ಇದನ್ನು ನಾವು ಅವರ ಮೇಲೆ ಹೇರಿರುವುದು ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗೆ ನಿಮ್ಮ ಹತ್ರ ಮಾತಾಡಿ ತುಂಬಾ ಸಂತೋಷವಾಯಿತು. ನಿಮ್ಮ ಭವಿಷ್ಯತ್ತಿಗೆ, ನಿಮ್ಮ ಫ್ಯೂಚರಿಗೆ ಶುಭವಾಗಲಿ ಅಂತ ಹಾರೈಸ್ತೇವೆ. ಇಲ್ಲಿ ಮಾತಾಡಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳು. ಇವರಿಗೆ ಜೋರಾಗಿ ಇನ್ನೊಂದ್ಸಲ ನಮಸ್ಕಾರ. ಓಕೆ, ಇನ್ನೊಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯೊಂದಿಗೆ ಸಂದರ್ಶನದಲ್ಲಿ ಪುನಃ ಭೇಟಿಯಾಗೋಣ. ನಮ್ಮ ಚಾನೆಲ್ನ ಶೇರ್, ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ.